ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ಬಿಜೆಪಿ ಸರ್ಕಾರದ ಆಡಳಿತದ ವೈಫಲ್ಯಗಳು ಹೊರಬರ್ತಾ ಇದೆ. ನೂರಾರು ಯುವಕರಿಗೆ ಈ ರೀತಿ ಮೋಸ ಮಾಡಿದ್ದೀರಾ, ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಇದು ಅಂತ ಹೇಳಿದ್ರು. ಇನ್ನು ಶಿವಮೊಗ್ಗದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ರು. PSI ಪ್ರಕರಣದಲ್ಲಿ ಪರೀಕ್ಷೆ ನಡೆದ ಕೇಂದ್ರ ಯಾರದ್ದು? ಯಾರೇ ಇರಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ಗೂ ಇದಕ್ಕೂ ಏನು ಸಂಬಂಧ? PSI ನೇಮಕಾತಿಲಿ ಸರ್ಕಾರ, ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದೆ. ಬಿಜೆಪಿ ಸರ್ಕಾರದ ಎಲ್ಲ ಪ್ರಮುಖರು, ನಾವೇ ಕಾಂಗ್ರೆಸ್ ಅವರೇ ಇದನ್ನ ಈಚೆ ತೆಗೆದು ಅಸೆಂಬ್ಲಿಲಿ ಹೊರಗಡೆ ಎಲ್ಲ ಇದರಲ್ಲಿ ಏನೇನಿದೆ ಅಂತೇಳಿ ಬಿಚ್ಚಿ ಜನರ ಮುಂದೆ ಎಲ್ಲ ವಿಚಾರವನ್ನು ಗಮನಕ್ಕೆ ತಂದಿದ್ದು ನಮ್ಮ ಪಾರ್ಟಿ ಮುಖಂಡರು. ಕಾನೂನಲ್ಲಿ ಯಾರು ಏನು ತಪ್ಪು ಮಾಡಿದ್ದಾರೆ ತನಿಖೆ ಆಗಬೇಕು ಅಂತೇಳಿ ಹೋರಾಟನ ನಮ್ಮ ನಾಯಕರುಗಳೇ ಇದನ್ನು ನಮ್ಮ ಪಕ್ಷನ ಇದನ್ನು ಮಾಡ್ತು. ಯಾರ ಗನ್ಮನ್ ಇಟ್ಕೊಂಡ, ಯಾರ ಮಾಜಿ ಬ್ಲಾಕ್ ಅಧ್ಯಕ್ಷ ಇದ್ದುಬಿಟ್ಟ, ಇನ್ನೊಬ್ಬ ಇದ್ದ, ಅದೆಲ್ಲ ಅಲ್ಲ. ನಿಮ್ಮ ಸರ್ಕಾರದ ಆಡಳಿತ ವೈಫಲ್ಯಗಳು, ನಿಮ್ಮ ಸರ್ಕಾರದಲ್ಲಿ ಆಗ್ತಾ ಇರೋಂಥ ಅವ್ಯವಹಾರಗಳು ಇದು ಬರ್ತಾ ಇದೆ. ಯಾರು ಕಾನ್ಸ್ಟೇಬಲ್ ಇರಲಿ, ಇನ್ನು ಕಾಂಗ್ರೆಸ್ಗೂ ಇದಕ್ಕೆ ಏನು ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆಯಾ? ನಡೆಸ್ತಾ ಇರೋದು ನಿಮ್ಮ ಆಫೀಸರ್ಗಳು. ಒಂದೊಂದು ಪಾಪ 55,000 ಜನ ಯುವಕರಿಗೆ ಈ ರೀತಿ ಮೋಸ ಮಾಡಿಕೊಂಡು 40% ಕಮಿಷನ್ ಅಂತ ಅದು ಇಡೀ ಜಗತ್ತೇ ಜಾಹೀರಾಗಿದೆ. ಈ ನೇಮಕಾತಿಗಳಲ್ಲೂ ಕೂಡ ಕೆಲಸ ಮಾಡಿರೋಂಥ ಉದ್ಯೋಗ ಕೊಡುವಂಥದ್ರಲ್ಲೂ ಕೂಡ ಇಂಥ ಒಂದು ಕೆಲಸಕ್ಕೆ ಹೊರಟು ಬಿಟ್ರಲ್ಲ. ಹಿಂದೇನೂ ನಡೀತು, ಈಗೂ ನಡೀತಾ ಇದೆ. ಇದನ್ನೇ ಮುಂದುವರ್ಸ್ಕೊಂಡು ಬಿಜೆಪಿಯವ್ರಿಗೆ ಇನ್ನೇನು ಬೇರೆ ಇಲ್ವಾ? ಮೊದಲು ಹೋಮ್ ಮಿನಿಸ್ಟ್ರು ಇಷ್ಟು ಏನು ಮೊದಲು ಯಾಕೆ ಅಸೆಂಬ್ಲಿಲಿ ಯಾಕೆ ನಾನು ಏನು ಮಾಡಿಲ್ಲ ಅಂತ ಯಾಕೆ ಹೇಳಿದ್ರು? ತಿರ್ಗಾ ಯಾಕೆ ಎನ್ಕ್ವೈರಿ COD ಮಾಡಿದ್ರು? ಈ ಶುಡ್ ಆಲ್ಸೋ ಬಿ ಅಕೌಂಟಬಲ್. ಈ ಶುಡ್ ಆಲ್ಸೋ ಬಿ ಇನ್ಸ್ಟಿಟ್ಯೂಷನ್ ಪರೀಕ್ಷೆ ನಡೆದಿತ್ತಲ್ಲ, ಆ ಕೇಂದ್ರ ಯಾರದ್ರಿ? ಪರೀಕ್ಷೆ ನಡೆದದ್ದು ಯಾವ ಕೇಂದ್ರದಲ್ಲಪ್ಪ? Where the examination has been taken place, which that institution belongs to whom? ಆದ್ರೆ ಎಲ್ಲಾ ಪಕ್ಷದವರು ಇದರಲ್ಲಿ ಇದ್ದಾರೆ ಅಂತ ಹೇಳಿ ಖುದ್ದು CM ಆದಾಗ ಹೇಳ್ತಿದಾರಲ್ಲ. ಕಾಂಗ್ರೆಸ್ ಯಾವುದೇ ಯಾರೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಮತ್ತೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡಕ್ ಹೋಗ್ಬಾರ್ದು. ಬಿಜೆಪಿಯವರು ಅವರು ತಪ್ಪಿನಿಂದ ಬಚಾವಾಗ್ಲಿಕ್ಕೆ ಕಾಂಗ್ರೆಸ್ನವರು ಗೂಬೆ ಕೂಡಿಸ್ಲಿಕ್ಕೆ ಆಗ್ಬಾರ್ದು. ಯಾರಾದ್ರೂ ಆಗ್ಲಿ. ಇನ್ನು ಪರೀಕ್ಷೆ ಅಕ್ರಮದ ಬಗ್ಗೆ ಮಾಜಿ CM HDK ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಮಾತನಾಡಿದಾರೆ ನೋಡೋಣ. ಅವರ ಮೇಲೆ ಇವತ್ತು ನೀವು ಕಠಿಣವಾದ ಕ್ರಮ ತೆಗೆದುಕೋಬೇಕು. ಯಾರೋ ಪಾಪ ಈ ಒಂದು ವಿಷಯದಲ್ಲಿ ಯಾರನ್ನು ಬಲಿಪೇಷನ್ ಮಾಡಿ ಹಿಂದವ್ರನ್ನ ಆರಾಮಾಗಿ ಇನ್ನೂ ಪೌರದಸ್ತಾಗಿ ಇರ್ಲಿಕ್ಕೆ ಬಿಟ್ಟು ಯಾರೋ ಒಬ್ಬರ ಮೇಲೆ ಆಕ್ಷನ್ ತಗೊಳ್ಳೋದು ಇಲ್ಲ ಅದನ್ನು ನಿಲ್ಲಿಸ್ತಕ್ಕಂಥದ್ದು ಆಗೋದು. ಯಾಕೆಂದರೆ ಈ ಸರ್ಕಾರದಲ್ಲಿ ನೀವು ನೋಡಿದ್ದೀರಿ, ಅದು ಯಾವುದೋ ಡ್ರಗ್ಗಿಂದ ಹೇಳಿದ್ರು ಏನೋ ಭಾಳ ದೊಡ್ಡ ಹೋರಾಟ ಮಾಡ್ತೀವಿ. ಏನಾಗಿದೆ ಡ್ರಗ್ನ ಒಂದು ನಡೀತಲ್ಲ, ಗಡ್ಡೆಗಳು ಅರೆಸ್ಟ್ ಮಾಡಿ ಎಲ್ಲ ನಡೀತಲ್ಲ, ಏನಾಗಿದೆ ನಿಂತೋಯ್ತು. ಒಂದೊಂದಕ್ಕೆ ಹೋಗ್ತಾರೆ. ಇವತ್ತು ನಿಮ್ಮ ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸ ಕೊಡಬೇಕಾದ್ರೆ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇದನ್ನು ಸರ್ಕಾರಕ್ಕೆ ನಿಲ್ಲಿಸಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದು ಇಲಾಖೆಯಲ್ಲಿ ಏನೇನು ನಡೀತಿದೆ ಅಂತ ಆದರೂ ಕಣ್ಮುಚ್ಕೊಂಡು ಹೋಗಿದ್ದೀವಿ. ಅದು ಪ್ರಚಾರಕ್ಕೆ ಬಂದಾಗ 4 ದಿವಸ ಪ್ರಚಾರಕ್ಕೆ ಏನು ಬೇಕೋ ನಾವು ಅವ್ರನ್ನ ಅರೆಸ್ಟ್ ಮಾಡೋದು, ಇವ್ರನ್ನ ಅರೆಸ್ಟ್ ಮಾಡೋದು ಹೋಗ್ತದೆ. ಅದಾದ ಮೇಲೆ ಒಂದು 15 ದಿವಸ ಆದಮೇಲೆ ಅದಕ್ಕೆ ಗುಂಡಿ ತೋಡಿಟ್ಟು ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.